ನಮಸ್ಕಾರ ವೀಕ್ಷಕರೇ. ಎರಡು ದೊಡ್ಡ ಅಪ್ಡೇಟ್ಗಳು ಭಾರತದ ಒಳಗಿಂದ ಬರ್ತಾ ಇದೆ. ಒಂದು, ಭಾರತದ ಒಳಗಿರೋ ಎಲ್ಲಾ ಅಕ್ರಮ ವಲಸಿಗರನ್ನ ಆಚೆ ಕಳಿಸೋ ಬಗ್ಗೆ ಅಮಿತ್ ಶಾ ಮತ್ತೆ ಗುಡುಗಿರೋದು. ಪ್ರತಿ ಸಲ ಈ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಆಚೆ ಕಳಿಸೋ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದಕ್ಕೂ ಒಂದು ಅಂತ್ಯ ಇಲ್ವಾ ಅನ್ನೋ ಪ್ರಶ್ನೆ ಜನರಲ್ಲಿದೆ. ಈಗ ಖುದ್ದು ಅಮಿತ್ ಶಾ ಫೀಲ್ಡ್ಗೆ ಇಳಿದು ಅಕ್ರಮ ವಲಸಿಗರನ್ನ ಹೊರ ಹಾಕೋದಕ್ಕೆ ಮುಂದಾಗಿದ್ದಾರೆ. ಬಂಗಾಳ ಹಾಗೂ ಅಸ್ಸಾಂನಲ್ಲಿ ಎಲೆಕ್ಷನ್ ಇರೋದ್ರಿಂದ ಎಲ್ಲರೂ ಅತ್ತ ಚಿತ್ತ ನೆಟ್ಟಿದ್ರೆ ಅಮಿತ್ ಶಾ ಬಿಹಾರದ 4 ಪ್ರಮುಖ ಪ್ರದೇಶಗಳಲ್ಲಿ ಅಡ್ಡಾಡ್ತಾ ಇದ್ದಾರೆ. ಹೈ ವೋಲ್ಟೇಜ್ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಂಡಿಯನ್ ಆರ್ಮಿ ಕಡೆಯಿಂದ ಪಾಕಿಸ್ತಾನಕ್ಕೆ ಬಿಗ್ಗೆಸ್ಟ್ ವಾರ್ನಿಂಗ್ ಬಂದಿದೆ. ಈ ಸಲ ನುಗ್ಗಿ ಹೊಡೆಯೋದು ಗ್ಯಾರಂಟಿ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಅತ್ಯಂತ ದೊಡ್ಡ ಮಟ್ಟದ ಬದಲಾವಣೆಗೆ ದಿಕ್ಕು ತೋರಿಸ್ತಾ ಇರೋ ಮೋದಿ ಸರ್ಕಾರ ಈಗಾಗಲೇ ಬದಲಾವಣೆ ಆಗಿದೆ ಅನ್ನೋದು ಜನರಿಗೆ ಮನದಟ್ಟಾಗೋ ರೀತಿಯಲ್ಲಿ ಕೆಲಸಗಳನ್ನ ಮಾಡಿದೆ. ಇದನ್ನ ಭಾರತೀಯರು ಕೂಡ ಒಪ್ತಾ ಇದ್ದಾರೆ. ಆದ್ರೆ ಇಷ್ಟಕ್ಕೆ ಎಲ್ಲವೂ ಮುಗೀತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಮಾಡಬೇಕಾಗಿರೋದು ಇನ್ನು ಸಾಕಷ್ಟಿದೆ ಅನ್ನೋದು ಅಷ್ಟೇ ಸತ್ಯ. ಪರಿಸ್ಥಿತಿ ಹೇಗಿದೆ ಅಂದ್ರೆ 70 ವರ್ಷಗಳಿಂದ ತಮ್ಮ ಎಕೋಸಿಸ್ಟಮ್ ಅನ್ನ ಸದೃಢಗೊಳಿಸಿಕೊಂಡಿರೋದ್ರಿಂದ ಸ್ವಲ್ಪ ಯಾಮಾರಿ ಅವಕಾಶ ಕೊಟ್ಬಿಟ್ರು ಒಂದೇ ತಿಂಗಳಲ್ಲಿ ಕಳೆದ 11 ವರ್ಷದ ಎಲ್ಲಾ ಬದಲಾವಣೆಗಳನ್ನ ರಿವರ್ಸ್ ಮಾಡೋದು ಗ್ಯಾರಂಟಿ. ಈ ಎಕೋಸಿಸ್ಟಮ್ ನ ಭಾಗ ಹಾಗೂ ಭಾರತಕ್ಕೆ ಅತ್ಯಂತ ದೊಡ್ಡ ಅಪಾಯಕಾರಿಯಾಗಿರೋ ಅಕ್ರಮ ವಲಸಿಗರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ನಕ್ಸಲ್ ವಿರುದ್ಧದ ಸಮರ ಕೊನೆಯ ಹಂತದಲ್ಲಿದ್ದು ಈಗ ಅಕ್ರಮ ವಲಸಿಗರ ಭೇಟಿಗೆ ಖುದ್ದು ಅಮಿತ್ ಶಾ ಫೀಲ್ಡ್ಗೆ ಇಳಿದಿದ್ದಾರೆ. ಬಿಹಾರದ ಸೀಮಾಂಚಲಕ್ಕೆ ಎಂಟ್ರಿ ಕೊಟ್ಟಿರೋ ಶಾ ಬಾಂಗ್ಲಾ ನೇಪಾಳ ಗಡಿ ಭಾಗಗಳು ಹಾಗೂ ಅಕ್ರಮ ವಲಸಿಗರ ಓಡಾಟ ಹೆಚ್ಚಿರೋ ಪ್ರದೇಶಗಳಲ್ಲಿ ಕ್ಯಾಂಪ್ ಹಾಕಿದ್ದಾರೆ. ಇನ್ನು 3-4 ದಿನಗಳ ಕಾಲ ಅಲ್ಲೇ ವಾಸ್ತವ್ಯ ಹೂಡೋ ಅಮಿತ್ ಶಾ ಮುಂದಿನ ಪ್ಲಾನ್ ಆಫ್ ಆಕ್ಷನ್ ಬಗ್ಗೆ ಚರ್ಚೆ ನಡೆಸ್ತಾರೆ. ಈ ವೇಳೆ ಮಾತನಾಡಿರೋ ಅವರು, ನಾವು ಅಕ್ರಮ ವಲಸಿಗರನ್ನ ಕೇವಲ ವೋಟ್ ಲಿಸ್ಟ್ ನಿಂದ ಆಚೆ ಹಾಕ್ತಾ ಇಲ್ಲ, ಭಾರತದ ಮಣ್ಣಿಂದಲೇ ಆಚೆ ಹಾಕ್ತಾ ಇದ್ದೀವಿ. ಭಾರತದ ಒಳಗೆ ಒಬ್ಬ ಅಕ್ರಮ ವಲಸಿಗ ಉಳಿದುಕೊಳ್ಳೋದಕ್ಕೂ ನಾವು ಬಿಡೋದಿಲ್ಲ ಅನ್ನೋದನ್ನ ಖಡಕ್ ಆಗಿ ಹೇಳಿದ್ದಾರೆ. ಬಿಹಾರದ ಅರಾರಿಯಾದಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತಾಡೋ ಅವರು, ಈ ಬಾರಿ ಪಕ್ಕಾ ಪ್ಲಾನ್ ಜೊತೆಗೆ ಹೊಸ ಕ್ರಮಗಳನ್ನ ಅನುಸರಿಸ್ತಾ ಇದ್ದೀವಿ. ಈ ಭಾಗದಲ್ಲಿ ಇನ್ನು ಮುಂದೆ ಜನರಿಗೆ ಅಕ್ರಮ ವಲಸಿಗರಿಂದ ಸಂಪೂರ್ಣ ಸ್ವಾತಂತ್ರ್ಯ ಸಿಗಲಿದೆ. ಎಲ್ಲಾ ಆಯಾಮದಲ್ಲೂ ಹುಡುಕಿ ಅಕ್ರಮ ವಲಸಿಗರನ್ನ ಎಳೆದು ಆಚೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅಂದಹಾಗೆ ಸುಮಾರು 3 ದಿನಗಳ ಕಾಲ ಸೀಮಾಂಚಲದಲ್ಲಿ ಅಮಿತ್ ಶಾ ಇರ್ತಾರೆ ಅನ್ನೋದನ್ನ ಹೇಳಿದ್ವಿ. ಈ ಅವಧಿಯಲ್ಲಿ ಕಿಶನ್ಗಂಜ್, ಅರಾರಿಯಾ, ಪೂರ್ಣಿಯಾ ಹಾಗೂ ಕತಿಯಾರ್ ಜಿಲ್ಲೆಗಳಲ್ಲಿ ಸಂಚರಿಸ್ತಾರೆ. ಪ್ರಮುಖವಾಗಿ ಎಲ್ಲಾ ಜಿಲ್ಲೆಗಳ ಮ್ಯಾಜಿಸ್ಟ್ರೇಟ್ಗಳ ಜೊತೆಗೆ 1-to-1 ಕ್ಲೋಸ್ ಡೋರ್ ಮೀಟಿಂಗ್ ನಡೆಯಲಿದೆ. ಜಿಲ್ಲೆಯಲ್ಲಿ ಇರೋ ಪ್ರತಿ ಮನೆ ಹಾಗೂ ಪ್ರತಿಯೊಬ್ಬರ ಸಂಪೂರ್ಣ ದಾಖಲೆಗಳು ಇದೆಯಾ, ಯಾರೆಲ್ಲ ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಈ ಹಿಂದೆ ಅಕ್ರಮ ವಲಸಿಗರು ಪತ್ತೆ ಆಗ್ತಾ ಇದ್ದಿದ್ದು ಎಲ್ಲಿ, ಅವರನ್ನ ವಶಕ್ಕೆ ಪಡೆಯಲಾಯ್ತಾ, ಅವರು ಹೇಗೆ ಬಂದಿದ್ರು, ಅವರನ್ನ ನಂತರ ಎಲ್ಲಿಗೆ ಕಳಿಸಲಾಯಿತು, ಹೀಗೆ ಸುಮಾರು 7 ಗಡಿ ಜಿಲ್ಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲಿದ್ದಾರೆ. ಸದ್ಯ ಎಸ್ಐಆರ್ ಸೇರಿ ಹಲವು ರೀತಿಯಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋ ಕೆಲಸ ಆಗ್ತಾ ಇದೆ. ಈ ವಿಧಾನಗಳಲ್ಲಿ ಎಷ್ಟು ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಲಾಗಿದೆ, ಹೀಗೆ ಕಂಪ್ಲೀಟ್ ಗಡಿ ಜಿಲ್ಲೆಗಳ ಚಿತ್ರಣವನ್ನ ತಿಳಿದುಕೊಳ್ಳೋ ಕೆಲಸ ಮಾಡಲಿದ್ದಾರೆ. ನಂತರದಲ್ಲಿ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ಳಬೇಕು ಅನ್ನೋ ಸೂಚನೆ ನೀಡೋ ಸಾಧ್ಯತೆಯೂ ಇದೆ. ಅಂದಹಾಗೆ ಇಲ್ಲಿ ಇನ್ನೊಂದು ವಿಚಾರದ ಕಡೆಗೂ ಅಮಿತ್ ಶಾ ಗಮನ ಹರಿಸಲಿದ್ದಾರೆ. ಅದು ಡೆಮೋಗ್ರಫಿ ಚೇಂಜ್. ಅಸ್ಸಾಂ ಹಾಗೂ ಬಂಗಾಳವನ್ನ ನೋಡ್ತಾ ಹೋದ್ರೆ ಬಾಂಗ್ಲಾ ಜೊತೆ ಗಡಿ ಹಂಚಿಕೊಂಡಿರೋ ಜಿಲ್ಲೆಗಳು ಹಾಗೂ ಸಾಕಷ್ಟು ಊರುಗಳಲ್ಲಿ ಡೆಮೋಗ್ರಫಿ ಕಂಪ್ಲೀಟ್ ಚೇಂಜ್ ಆಗಿರುವುದು ಸ್ಪಷ್ಟವಾಗಿದೆ. ಸೀಮಾಂಚಲದಲ್ಲಿ ಅಂತ ಪ್ರದೇಶಗಳು ಯಾವುದೆಲ್ಲ ಇದೆ ಅನ್ನೋದನ್ನ ತಿಳಿದುಕೊಳ್ಳಲಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಎಲೆಕ್ಷನ್ ನಡೆಯುತ್ತೆ. ಈ ವರ್ಷ ಒಂದು ರೀತಿ ರಿಸಲ್ಟ್, ಮುಂದಿನ ವರ್ಷ ಒಂದು ರೀತಿ ರಿಸಲ್ಟ್ ಬರುತ್ತೆ ಅಂದಾಗ ಅಲ್ಲಿ ಆಡಳಿತ ವಿರೋಧಿ ಅಲೆ ಇತ್ತು, ಶಾಸಕರು ಸರಿಯಾಗಿ ಕೆಲಸ ಮಾಡದ ಕಾರಣದಿಂದ ಸೋತ್ರು ಅಂದ್ರೆ ಅದು ಸಹಜ. ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ. ಆದ್ರೆ ಇದ್ದಕ್ಕಿದ್ದಂತೆ ವೋಟ್ ಬ್ಯಾಂಕ್ ಸಂಖ್ಯೆ ಜಾಸ್ತಿ ಆಯ್ತು, ಆ ಕಾರಣದಿಂದ ಸೋಲಾಗ್ತಾ ಇದೆ ಅಂದ್ರೆ ಅದು ಕಡೆಗಣಿಸೋ ವಿಚಾರ ಅಲ್ವೇ ಅಲ್ಲ. ಅಲ್ಲದೆ ಎಲೆಕ್ಷನ್ ಆಂಗಲ್ ಬಿಟ್ಟು ನೋಡಿದ್ರು ದಿಢೀರ್ ಅಂತ ಡೆಮೋಗ್ರಫಿ ಬದಲಾಗಿದೆ ಅಂದ್ರೆ ಅಲ್ಲಿನ ಮೂಲ ನಿವಾಸಿಗಳಿಗೆ ಅದರಿಂದ ತುಂಬಾನೇ ಎಫೆಕ್ಟ್ ಆಗಿರುತ್ತೆ. ಹಲವು ಹಲ್ಲೆ, ದಾಳಿ ಪ್ರಕರಣಗಳು ಆಗಿರ್ಬೋದು. ಹೇಗೆ ಅಕ್ರಮ ವಲಸಿಗರೆಲ್ಲ ಬೀಡು ಬಿಡ್ತಾ ಇದ್ದಾರೆ ಅನ್ನೋದರ ಕ್ಲಿಯರ್ ಪಿಕ್ಚರ್ ಪಡೆಯೋದು ಕೂಡ ಈ ವಿಸಿಟ್ ನ ಪ್ರಮುಖ ಭಾಗವಾಗಿರಲಿದೆ. ಅಂದಾಗೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ವಿಸಿಟ್ಗೂ ಬಂಗಾಳ ಎಲೆಕ್ಷನ್ಗೂ ಕನೆಕ್ಷನ್ ಇದೆ ಅನ್ನೋದು. ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಸೀಮಾಂಚಲದಲ್ಲಿ ಓಡಾಡ್ತಾ ಇರೋ ಅಕ್ರಮ ವಲಸಿಗರಿಗೂ ಪಶ್ಚಿಮ ಬಂಗಾಳಕ್ಕೂ ಕನೆಕ್ಷನ್ ಇದೆ. ಅಲ್ಲಿ ಬರೋ ಅಕ್ರಮ ವಲಸಿಗರೆಲ್ಲ ಬಂಗಾಳ ಹಾಗೂ ಬಾಂಗ್ಲಾ ಗಡಿ ಜಿಲ್ಲೆಗಳಾದ ಅಥವಾ ಅಕ್ರಮ ವಲಸಿಗರಿಂದ ದೊಡ್ಡ ಮಟ್ಟದಲ್ಲಿ ಡೆಮೋಗ್ರಫಿ ಬದಲಾಗಿದೆ ಅಂತ ಗುರುತಿಸಿಕೊಂಡಿರೋ ಉತ್ತರ ದಿನಾಜ್ಪುರ, ಮಾಲ್ಡಾ ಹಾಗೂ ಮುರ್ಷಿದಾಬಾದ್ನ ಜೊತೆ ಕನೆಕ್ಷನ್ ಹೊಂದಿದ್ದಾರೆ. ಪಹಲ್ಗಾಮ್ ಅಟ್ಯಾಕ್ ನಡೆಯೋ ಹೊತ್ತಲ್ಲಿ ಇದೇ ಮುರ್ಷಿದಾಬಾದ್ನಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇತ್ತು. ಅಕ್ರಮ ವಲಸಿಗರೆಲ್ಲ ಗುಂಪುಗೂಡಿ ಮೂಲ ನಿವಾಸಿಗಳ ಮೇಲೆ ಹಲ್ಲೆ ನಡೆಸಿ ಎಷ್ಟೋ ಜನರನ್ನ ಓಡಿಸಿದ್ದಾರೆ, ಪ್ರಾಣ ತೆಗೆದಿರೋದು ಕೂಡ ದಾಖಲಾಗಿದೆ.
ಆದ್ರಿಂದ ಈ ವಿಸಿಟ್ ನಲ್ಲಿ ಎಲ್ಲಾ ಗಡಿ ಜಿಲ್ಲೆಗಳ ವಾಸ್ತವತೆಯನ್ನ ನೋಟ್ ಮಾಡಿಕೊಳ್ಳಲಾಗುತ್ತೆ. ಇನ್ನು ಈ ಭೇಟಿಯಲ್ಲಿ ಅತ್ಯಂತ ಗಮನ ಹರಿಸಿರೋ ಪ್ರದೇಶಗಳಲ್ಲಿ ಚಿಕನ್ ಸ್ನೆಕ್ ಕೂಡ ಒಂದು. ಸಿಲಿಗುರಿ ಕಾರಿಡಾರ್ ಅಥವಾ ಚಿಕನ್ ಸ್ನೆಕ್ ಮೇಲೆ ಬಾಂಗ್ಲಾ ಕಣ್ಣಿಟ್ಟಿದೆ. ವಿದೇಶಿ ದುಷ್ಟಶಕ್ತಿಗಳು ಹಾಗೂ ದೇಶಿ ಅನಿಷ್ಟಗಳ ಬೆಂಬಲ ಸಿಗ್ತಾ ಇದೆ. ಕೇವಲ ಅಧಿಕಾರ ಹಿಡಿಬೇಕು ಅನ್ನೋ ದುರಾಸೆಗೆ ಮಮತಾ ಬ್ಯಾನರ್ಜಿ ದೇಶದ ಭದ್ರತೆಗೆ ಕಿಂಚಿತ್ತೂ ಕಾಳಜಿ ನೀಡದೆ ಅವರೇ ದೇಶಕ್ಕೆ ದೊಡ್ಡ ಕಂಟಕ ಆಗ್ತಾ ಇದ್ದಾರೆ ಅನ್ನೋದನ್ನ ಜನರು ನೋಡ್ತಾ ಇದ್ದಾರೆ. ಬಂಗಾಳವನ್ನ ತಮ್ಮಪ್ಪ ಕೊಟ್ಟ ಆಸ್ತಿ ಅನ್ನೋ ರೀತಿ ಭಾವಿಸಿದ್ದಾರೆ ಅನ್ನೋದನ್ನ ಬಂಗಾಳ ಪ್ರಜೆಗಳೇ ಹೇಳ್ತಾರೆ. ಒಬ್ಬ ಮಹಿಳೆಯ ದುರಾಸೆಗೆ 140 ಕೋಟಿ ಜನರು, ಅದರಲ್ಲಿ ಪ್ರಮುಖವಾಗಿ ಎಷ್ಟೋ ಕೋಟಿ ಮೂಲ ನಿವಾಸಿಗಳು ಅನುಭವಿಸಬೇಕು ಅಂದ್ರೆ ಅದ್ ಯಾವ ನ್ಯಾಯ? ಒಂದು ಕಡೆ SAR ಗೆ ಸಮಸ್ಯೆ ಕೊಟ್ಟು ವೋಟ್ ಉಳಿಸಿಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ರೆ, ಅಮಿತ್ ಶಾ ಗಡಿ ಸುತ್ತಲೂ ರೌಂಡ್ ಅಪ್ ಹಾಕಿ ಒಬ್ಬರನ್ನೂ ಬಿಡದಂತೆ ಆಚೆ ಎಸೆಯೋದಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಭಾರತಕ್ಕೆ ದಶಕಗಳಿಂದ ಉಗ್ರ ಕೃತ್ಯದ ಮೂಲಕ ಸವಾಲ್ ಹಾಕಿ ಈಗ ಹೊಡೆತ ಕೊಟ್ಟ ಮೇಲೆ ತೆಪ್ಪಗಾಗಿ ವಿಲವಿಲ ಅಂತ ಒದ್ದಾಡ್ತಾ ಇರೋ ಪಾಕಿಸ್ತಾನಕ್ಕೂ ಇಂಡಿಯನ್ ಆರ್ಮಿ ಮತ್ತೊಂದು ವಾರ್ನಿಂಗ್ ಅನ್ನ ಕೊಟ್ಟಿದೆ. ಆಪರೇಷನ್ ಸಿಂಧೂರ್ ಕುರಿತಂತೆ ಮಾತನಾಡಿರೋ ಲೆಫ್ಟಿನೆಂಟ್ ಜನರಲ್ ಮೇಜರ್ ಮನೋಜ್ ಕುಮಾರ್ ಕಟಿಯಾರ್ ವಾರ್ನಿಂಗ್ ಕೊಡೋದರ ಜೊತೆಗೆ ಆಪರೇಷನ್ ಸಿಂಧೂರ್ನ ಇನ್ನೊಂದಷ್ಟು ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾರೆ. ಈ ಸಲ ಭಾರತೀಯ ಸೇನೆ ಕಂಪ್ಲೀಟ್ ಸನ್ನದ್ಧವಾಗಿದೆ. ಪಾಕಿಸ್ತಾನದ ಕಡೆಯಿಂದ ಸಣ್ಣ ಪ್ರಚೋದನೆ ನಡೆದರೂ ಸೀದಾ ಒಳಗೆ ನುಗ್ಗಿ ಹೊಡಿತೀವಿ ಅನ್ನೋದನ್ನ ಕಟಿಯಾರ್ ಹೇಳಿದ್ದಾರೆ. ಕಳೆದ ಬಾರಿ ಲಾಂಚ್ ಪ್ಯಾಡ್ಗಳವರೆಗೆ ಮಾತ್ರ ಹೋಗಿತ್ತು, ಆದ್ರೆ ಇನ್ನು ಮುಂದೆ ಹಾಗಿರೋದಿಲ್ಲ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗಾಗಲೇ ಹಲವು ಸಂದರ್ಭಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಇನ್ನು ಮುಗಿದಿಲ್ಲ, ನಡೀತಾನೆ ಇದೆ, ನಾವು ಅಲರ್ಟ್ ಆಗಿದ್ದೀವಿ ಅನ್ನೋದನ್ನ ಹೇಳ್ತಾ ಬಂದಿದ್ರು. ಆ ಮಾತಿಗೆ ಕಟಿಯಾರ್ ಹೇಳಿಕೆ ಇನ್ನಷ್ಟು ಸ್ಪಷ್ಟನೆಯನ್ನ ಕೊಟ್ಟಂತಿದೆ. ಅಂದಹಾಗೆ ಆಪರೇಷನ್ ಸಿಂಧೂರ್ ಸಂದರ್ಭದ ಮಾಹಿತಿಗಳನ್ನು ನೀಡೋ ಅವರು, ಆಪರೇಷನ್ ಸಿಂಧೂರ್ ಆರಂಭಿಸುವಾಗ ನಮಗೆ ಒಂದಷ್ಟು ಸ್ಪಷ್ಟ ನಿಲುವುಗಳಿದ್ವು. ನಾವು ಟೆರರ್ ಕ್ಯಾಂಪ್ಗಳನ್ನ ಮಾತ್ರ ಟಾರ್ಗೆಟ್ ಮಾಡಬೇಕು, ಜನಸಾಮಾನ್ಯರು ಇರೋ ಕಡೆಗಳಲ್ಲಿ ದಾಳಿ ಮಾಡೋದಿಲ್ಲ ಅನ್ನೋದು. ಅದೇ ರೀತಿ ಟೆರರ್ ಕ್ಯಾಂಪ್ಗಳನ್ನ ಮಾತ್ರ ಉಡಾಯಿಸಿದ್ವಿ. ಆದ್ರೆ ಉಗ್ರರನ್ನ ಟಾರ್ಗೆಟ್ ಮಾಡಿದ್ದಕ್ಕೆ ಯಾವಾಗ ಪಾಕಿಸ್ತಾನ ಸೇನೆ ಪ್ರತಿರೋಧ ನೀಡಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಆರಂಭಿಸ್ತೋ ಆ ಬಳಿಕ ನಾವು ಪಾಕಿಸ್ತಾನದ ಆರ್ಮಿ ಬೇಸ್ಗಳನ್ನ ಟಾರ್ಗೆಟ್ ಮಾಡಿದ್ವಿ ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೂ ಉಗ್ರರಿಗೂ ನಂಟಿದೆ ಅನ್ನೋದು ಓಪನ್ ಸೀಕ್ರೆಟ್ ಆಗಿದ್ರು ಭಾರತದಲ್ಲಿ ಕೆಲ ಅನಿಷ್ಟ ಜನ್ಮಗಳು ಆಗಾಗ ಪಾಕಿಸ್ತಾನದ ಪರ ವಹಿಸಿ ಮಾತಾಡ್ತಾ ಇರುತ್ತವೆ. ಅಂತ ನಡತೆಗಟ್ಟ ಆತ್ಮಗಳಿಗೆ ಈ ಮಾತು ಸ್ಪಷ್ಟನೆ ಕೊಟ್ಟಂತಾಗಿದೆ. ಉಗ್ರರ ಮೇಲೆ ಆಕ್ಷನ್ ತಗೊಂಡ್ರೆ ಪಾಕಿಸ್ತಾನ ಸೇನೆ ರಿಯಾಕ್ಟ್ ಮಾಡೋದಾದ್ರೆ ಪಾಕಿಸ್ತಾನ ಸೇನೆ ಅಥವಾ ಇಡೀ ಪಾಕಿಸ್ತಾನವೇ ಉಗ್ರರ ದೇಶ ಅನ್ನೋದ್ರಲ್ಲಿ ಭಾರತದ ಅನ್ನ ತಿನ್ನುವವರಿಗೆ ಯಾವುದೇ ಅನುಮಾನ ಇಲ್ಲ. ಇದಕ್ಕಿಂತಲೂ ಪ್ರಮುಖವಾಗಿ ಕಟಿಯಾರ್ ಹೇಳಿದ ಇನ್ನೊಂದು ವಿಚಾರ ಅಂದ್ರೆ ಪಾಕಿಸ್ತಾನದ ಒಳಗಿನ ಎಲ್ಲಾ ಉಗ್ರ ಚಲನವಲನಗಳನ್ನ ಭಾರತ ಗಮನಿಸ್ತಾ ಇದೆ ಅನ್ನೋದು. ಕಳೆದ ಬಾರಿ ಕರಾರುವಕ್ಕಾಗಿ ಉಗ್ರರ ಬೇಸ್ ಎಲ್ಲೆಲ್ಲಿದೆ ಅನ್ನೋದನ್ನ ಮಾರ್ಕ್ ಮಾಡಿಕೊಂಡು ಇಲ್ಲೇ ಕೂತು ಅಲ್ಲಿ ಉಡಾಯಿಸಿದ್ದಾರೆ ಅಂದ್ರೆ 100ಕ್ಕೆ 100 ಸ್ಟಡಿ ಮಾಡಿರ್ತಾರೆ ಅನ್ನೋದು ವಾಸ್ತವ. ಅದಕ್ಕೆ ತಕ್ಕಂತೆ ಈಗಲೂ ಕೂಡ ಎಲ್ಲಾ ಚಲನವಲನಗಳನ್ನ ಗಮನಿಸ್ತಾ ಇದ್ದಾರೆ ಅಂದ್ರೆ ಸೂಕ್ಷ್ಮ ಮಾಹಿತಿಗಳು ಸಿಕ್ಕಿದೆ ಅನ್ನೋ ಸಿಗ್ನಲ್ ಕೊಟ್ಟಂತಾಗಿದೆ. ಮಿಸುಕಾಡಿದರೆ ಮತ್ತೊಂದು ಪ್ರಬಲ ದಾಳಿ ಖಂಡಿತ ಎನ್ನುವಂತಿದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.